ಬೆಂಗಳೂರಿನಲ್ಲಿ ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ನ ಕೆಂಪೇಗೌಡ ಆಟದ ಮೈದಾನದಲ್ಲಿ ಕಳೆದ 4 ದಿನದಿಂದ ನಡೆಯುತ್ತಿದ್ದ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮಕ್ಕೆ ವರ್ಣರಂಜಿತ ತೆರೆ ಬಿದ್ದಿದೆ. ಗೆಲುವು ಕನ್ನಡ ಗೆಳೆಯರ ಸಮಿತಿ ಆಯೋಜಿಸಿದ್ದ ಸಂಭ್ರಮಾಚರಣೆಗೆ ಸಂಗೀತ ರಸಸಂಜೆಯೊಂದಿಗೆ ತೆರೆ ಬಿತ್ತು. ಈ ವೇಳೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀನಾಥ್ಗೆ ಕನ್ನಡ ಕಲಾಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ವೇಳೆ ಸಂಸದ ಡಿ.ಕೆ. ಸುರೇಶ್, ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಭಾಗಿಯಾಗಿದ್ದರು. ಅಲ್ಲದೆ ಡಾಲಿ ಧನಂಜಯ್, ಶ್ರೀನಗರ ಕಿಟ್ಟಿ ಕೂಡ ಕಾರ್ಯಕ್ರಮಕ್ಕೆ ಹೊಸ ಮೆರುಗು ತಂದರು. ರಘು ದೀಕ್ಷಿತ್ ತಂಡದ ಸಂಗೀತ ರಸಸಂಜೆ, ಆಂಕರ್ ಅನುಶ್ರೀ ಮಾತಿನ ಮೋಡಿ ನೆರೆದವರಿಗೆ ಸಖತ್ ಮನೋರಂಜನೆ ನೀಡಿತು. ಕಳೆದ 14 ವರ್ಷಗಳಿಂದ ಕರ್ನಾಟಕ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮವನ್ನು ಗೆಲುವು ಕನ್ನಡ ಗೆಳೆಯರ ಸಮಿತಿಯಿಂದ ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಬಡಾವಣೆಯ ಜನತೆ ನಮಗೆ ಭಾಳ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ಹಿರಿಯ ಕಲಾವಿದರುಗಳು, ಹಿರಿಯ ನಟರುಗಳಿಗೆ ನಾವು ಪ್ರತಿ ವರ್ಷ ಕನ್ನಡ ಕಲಾಭೂಷಣ ಅನ್ನೋ ಒಂದು ಬಿರುದನ್ನು, ಪ್ರಶಸ್ತಿಯನ್ನು ನೀಡ್ಕೊಂಡು ಬಂದಿದ್ದೀವಿ. ಜೊತೆಗೆ ಈ ಬಡಾವಣೆಯ 2 ಬಡ ಶಾಲೆಗಳಿಗೆ ವಾರ್ಷಿಕೋತ್ಸವದ ಒಂದು ವೇದಿಕೆಯನ್ನು ನಮ್ಮ ಇದರಲ್ಲಿ ನಾವು ಅವ್ರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಮತ್ತು ಈ ಒಂದು ರಸ ಸಂಚಯ ಕಾರ್ಯಕ್ರಮದಲ್ಲಿ ಪ್ರಣಯ ರಾಜ ಶ್ರೀನಾಥ್ ಅವರಿಗೆ ಕನ್ನಡ ಕಲಾಭೂಷಣ ಬಿರುದನ್ನು 2024 ಈ ವರ್ಷ ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಇನ್ನೂ ಅನೇಕ ಕಲಾವಿದರು ಬಂದಿದ್ದಾರೆ. ವಿದ್ಯಾಪೀಠ ಸರ್ಕಲ್ ಬೆಂಗಳೂರಿನಲ್ಲಿ ಕರುನಾಡ ಸಂಭ್ರಮ, ಈ ಸಂಭ್ರಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಈ ವೇಳೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀನಾಥ್ಗೆ ಕನ್ನಡ ಕಲಾಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ವೇಳೆ ಸಂಸದ ಡಿ.ಕೆ. ಸುರೇಶ್, ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದರು. ಇವಿಷ್ಟು ಈ ದಿನದ ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ನ ಕೆಂಪೇಗೌಡ ಆಟದ ಮೈದಾನದಲ್ಲಿ ಕಳೆದ 4 ದಿನದಿಂದ ನಡೆಯುತ್ತಿದ್ದ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮಕ್ಕೆ ವರ್ಣರಂಜಿತ ತೆರೆ ಬಿದ್ದಿದೆ. ಗೆಲುವು ಕನ್ನಡ ಗೆಳೆಯರ ಸಮಿತಿ ಆಯೋಜಿಸಿದ್ದ ಸಂಭ್ರಮಾಚರಣೆಗೆ ಸಂಗೀತ ರಸಸಂಜೆಯೊಂದಿಗೆ ತೆರೆ ಬಿತ್ತು. ಈ ವೇಳೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀನಾಥ್ಗೆ ಕನ್ನಡ ಕಲಾಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ವೇಳೆ ಸಂಸದ ಡಿ.ಕೆ. ಸುರೇಶ್, ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಭಾಗಿಯಾಗಿದ್ದರು. ಅಲ್ಲದೆ ಡಾಲಿ ಧನಂಜಯ್, ಶ್ರೀನಗರ ಕಿಟ್ಟಿ ಕೂಡ ಕಾರ್ಯಕ್ರಮಕ್ಕೆ ಹೊಸ ಮೆರುಗು ತಂದರು. ರಘು ದೀಕ್ಷಿತ್ ತಂಡದ ಸಂಗೀತ ರಸಸಂಜೆ, ಆಂಕರ್ ಅನುಶ್ರೀ ಮಾತಿನ ಮೋಡಿ ನೆರೆದವರಿಗೆ ಸಖತ್ ಮನೋರಂಜನೆ ನೀಡಿತು. ಕಳೆದ 14 ವರ್ಷಗಳಿಂದ ಕರ್ನಾಟಕ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮವನ್ನು ಗೆಲುವು ಕನ್ನಡ ಗೆಳೆಯರ ಸಮಿತಿಯಿಂದ ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಬಡಾವಣೆಯ ಜನತೆ ನಮಗೆ ಭಾಳ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ಹಿರಿಯ ಕಲಾವಿದರುಗಳು, ಹಿರಿಯ ನಟರುಗಳಿಗೆ ನಾವು ಪ್ರತಿ ವರ್ಷ ಕನ್ನಡ ಕಲಾಭೂಷಣ ಅನ್ನೋ ಒಂದು ಬಿರುದನ್ನು, ಪ್ರಶಸ್ತಿಯನ್ನು ನೀಡ್ಕೊಂಡು ಬಂದಿದ್ದೀವಿ. ಜೊತೆಗೆ ಈ ಬಡಾವಣೆಯ 2 ಬಡ ಶಾಲೆಗಳಿಗೆ ವಾರ್ಷಿಕೋತ್ಸವದ ಒಂದು ವೇದಿಕೆಯನ್ನು ನಮ್ಮ ಇದರಲ್ಲಿ ನಾವು ಅವ್ರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಮತ್ತು ಈ ಒಂದು ರಸ ಸಂಚಯ ಕಾರ್ಯಕ್ರಮದಲ್ಲಿ ಪ್ರಣಯ ರಾಜ ಶ್ರೀನಾಥ್ ಅವರಿಗೆ ಕನ್ನಡ ಕಲಾಭೂಷಣ ಬಿರುದನ್ನು 2024 ಈ ವರ್ಷ ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಇನ್ನೂ ಅನೇಕ ಕಲಾವಿದರು ಬಂದಿದ್ದಾರೆ. ವಿದ್ಯಾಪೀಠ ಸರ್ಕಲ್ ಬೆಂಗಳೂರಿನಲ್ಲಿ ಕರುನಾಡ ಸಂಭ್ರಮ, ಈ ಸಂಭ್ರಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಈ ವೇಳೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀನಾಥ್ಗೆ ಕನ್ನಡ ಕಲಾಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ವೇಳೆ ಸಂಸದ ಡಿ.ಕೆ. ಸುರೇಶ್, ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದರು. ಇವಿಷ್ಟು ಈ ದಿನದ ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ನ ಕೆಂಪೇಗೌಡ ಆಟದ ಮೈದಾನದಲ್ಲಿ ಕಳೆದ 4 ದಿನದಿಂದ ನಡೆಯುತ್ತಿದ್ದ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮಕ್ಕೆ ವರ್ಣರಂಜಿತ ತೆರೆ ಬಿದ್ದಿದೆ. ಗೆಲುವು ಕನ್ನಡ ಗೆಳೆಯರ ಸಮಿತಿ ಆಯೋಜಿಸಿದ್ದ ಸಂಭ್ರಮಾಚರಣೆಗೆ ಸಂಗೀತ ರಸಸಂಜೆಯೊಂದಿಗೆ ತೆರೆ ಬಿತ್ತು. ಈ ವೇಳೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀನಾಥ್ಗೆ ಕನ್ನಡ ಕಲಾಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ವೇಳೆ ಸಂಸದ ಡಿ.ಕೆ. ಸುರೇಶ್, ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಭಾಗಿಯಾಗಿದ್ದರು. ಅಲ್ಲದೆ ಡಾಲಿ ಧನಂಜಯ್, ಶ್ರೀನಗರ ಕಿಟ್ಟಿ ಕೂಡ ಕಾರ್ಯಕ್ರಮಕ್ಕೆ ಹೊಸ ಮೆರುಗು ತಂದರು. ರಘು ದೀಕ್ಷಿತ್ ತಂಡದ ಸಂಗೀತ ರಸಸಂಜೆ, ಆಂಕರ್ ಅನುಶ್ರೀ ಮಾತಿನ ಮೋಡಿ ನೆರೆದವರಿಗೆ ಸಖತ್ ಮನೋರಂಜನೆ ನೀಡಿತು.
ಕಳೆದ 14 ವರ್ಷಗಳಿಂದ ಕರ್ನಾಟಕ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮವನ್ನು ಗೆಲುವು ಕನ್ನಡ ಗೆಳೆಯರ ಸಮಿತಿಯಿಂದ ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಬಡಾವಣೆಯ ಜನತೆ ನಮಗೆ ಭಾಳ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ಹಿರಿಯ ಕಲಾವಿದರುಗಳು, ಹಿರಿಯ ನಟರುಗಳಿಗೆ ನಾವು ಪ್ರತಿ ವರ್ಷ ಕನ್ನಡ ಕಲಾಭೂಷಣ ಅನ್ನೋ ಒಂದು ಬಿರುದನ್ನು, ಪ್ರಶಸ್ತಿಯನ್ನು ನೀಡ್ಕೊಂಡು ಬಂದಿದ್ದೀವಿ. ಜೊತೆಗೆ ಈ ಬಡಾವಣೆಯ 2 ಬಡ ಶಾಲೆಗಳಿಗೆ ವಾರ್ಷಿಕೋತ್ಸವದ ಒಂದು ವೇದಿಕೆಯನ್ನು ನಮ್ಮ ಇದರಲ್ಲಿ ನಾವು ಅವ್ರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಮತ್ತು ಈ ಒಂದು ರಸ ಸಂಚಯ ಕಾರ್ಯಕ್ರಮದಲ್ಲಿ ಪ್ರಣಯ ರಾಜ ಶ್ರೀನಾಥ್ ಅವರಿಗೆ ಕನ್ನಡ ಕಲಾಭೂಷಣ ಬಿರುದನ್ನು 2024 ಈ ವರ್ಷ ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಇನ್ನೂ ಅನೇಕ ಕಲಾವಿದರು ಬಂದಿದ್ದಾರೆ. ವಿದ್ಯಾಪೀಠ ಸರ್ಕಲ್ ಬೆಂಗಳೂರಿನಲ್ಲಿ ಕರುನಾಡ ಸಂಭ್ರಮ, ಈ ಸಂಭ್ರಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಈ ವೇಳೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀನಾಥ್ಗೆ ಕನ್ನಡ ಕಲಾಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ವೇಳೆ ಸಂಸದ DK ಸುರೇಶ್, ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದರು. ಇವಿಷ್ಟು ಈ ದಿನದ 11 ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್. ಅಧಿವೇಶನ ಸಿದ್ಧತೆ ಪರಿಶೀಲಿಸಿದ್ದಾರೆ ಸಚಿವ ಜಾರಕಿಹೊಳಿ. ಚೆನ್ನಮ್ಮ ವೃತ್ತ ಸೇರಿದಂತೆ ಹಲವೆಡೆ ಭೇಟಿ ಪರಿಶೀಲನೆ ಮಾಡಿದ್ದಾರೆ. 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಗಿಯಾಗಿದ್ದರು. ಹೀಗಾಗಿ ಅದ್ದೂರಿ ಶತಮಾನೋತ್ಸವಕ್ಕೆ ಭರದ ಸಿದ್ಧತೆ ಸಾಗ್ತಾ ಇದೆ. ಶಾಸಕ ಆಶಿಫ್ ಸೇಠ್, MLC ಚನ್ನರಾಜ್ ಹಟ್ಟಿಹೊಳಿ ಸಾಥ್ ಕೊಟ್ಟಿದ್ದಾರೆ. 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಅದಾದ ಬಳಿಕ 2024ರಲ್ಲಿ ನಡೀತಾ ಇರೋದು. ಅಂದರೆ ಅಲ್ಲಿಗೆ 100 ವರ್ಷದ ಬಳಿಕ ನಡೆಯುತ್ತಿರುವಂಥ ಶತಮಾನೋತ್ಸವ ಇದು. ಕಾಂಗ್ರೆಸ್ ಅಧಿವೇಶನದ ದಿನ ಇದನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಈಗಾಗಲೇ ಸಕಲ ತಯಾರಿಯನ್ನು ಮಾಡಲಾಗ್ತಾ ಇದೆ. ಕುಂದಾನಗರಿಯಲ್ಲಿ, ಬೆಳಗಾವಿಯಲ್ಲಿ ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಡಿಸೆಂಬರ್ 26, 27